full shot. ಅಯ್ಯೋ, ಆ ಹುಡುಗಿ ಲೊಕೇಶನ್ ಶೇರ್ ಮಾಡಿತ್ತು. ಇವನು ಕಳ್ಸಿದ್ನಲ್ಲ, ಇವ್ ನೋಡಿದನೋ ಇಲ್ವೋ? ಅಯ್ಯೋ, ಲೋ ರಾಘವೇಂದ್ರ ಬುದ್ಧಿವರ್ಧನ, ಆ ಹುಡುಗಿ ನಿನ್ಗೋಸ್ಕರ ವೇಟ್ ಮಾಡ್ತಿದ್ದಾಳೆ ಕಣೋ. ಲೊಕೇಶನ್ ಶೇರ್ ಮಾಡಿದ್ದೀನಿ ನಿನ್ಗೆ, ನೀ ನೋಡಿದ್ಯೋ ಇಲ್ವೋ? ಬೇಗ ಹೋಗೋ, ಕಾಯ್ತಾ ಇರ್ತಾಳೆ ಹುಡುಗಿ. ಹ್ಞೂ ಅಮ್ಮ, ಸರಿ ಆಯ್ತು, ರೆಡಿ ಆಗ್ತಿದ್ದೀನಿ, ಹೊರಡ್ತೀನಿ. ಲೋ, ಈ ಹುಡುಗಿನಾರು ಒಪ್ಕೊಂಡ್ ಬಾರೋ. ಈಗಾಗ್ಲೇ ಈ 70-80 ಹುಡುಗಿರ್ ನೋಡ್ಕೊಂಡ್ ಬಂದಿದ್ಯಾ. ಪ್ಲೀಸ್ ಕಣೋ, ಇದನ್ನ ಒಪ್ಕೊಂಡ್ ಬಂದ್ಬಿಡು. ಬೇಗ ಮದುವೆ ಮಾಡಿ ಮುಗಿಸ್ಬಿಡ್ತೀನಿ ನಿನ್ಗೆ. ಅಮ್ಮ, ನಿನ್ನ ಲೆಕ್ಕದಲ್ಲಿ ತಪ್ಪು ಹೇಳ್ತಿದ್ಯಾ. ನಾನು ನೋಡಿರೋದು 99 ಹುಡುಗಿರು, ನಾನು ಲೆಕ್ಕದಲ್ಲಿ ಫಸ್ಟು. ಇವಾಗ ನೋಡಕ್ ಹೋಗ್ತಿರೋದು 100ನೇ ಹುಡುಗಿ ಅಮ್ಮ. ಸರಿ, ಬೇಗ ಹೋಗಿ ನೋಡ್ಕೊಂಡ್ ಬಾ, ಮಾತಾಡ್ಸ್ಕೊಂಡ್ ಬಾ ನೀಟಾಗಿ. ಈಗ ನೋಡ್ತಾ ಇರು, ಪಕ್ಕ ಔಟ್ ಆಫ್ ಔಟ್ ಸರಿ, ತೆಗಿತೀನಿ. ಬೇಗ ಹೋಗು. ಏನು ಮಚ್ಚ, ಸಿಗರೇಟ್ ಹೊಡಿತ್ಯಾ? ನಾನೆಲ್ಲೋ ಸಿಗರೇಟ್ ಹೊಡಿತೀನಿ. ಪ್ರಕೃತಿನ ಉಳಿಸ್ಬೇಕು. ಹಾ, ಯಾರದು ಪ್ರಕೃತಿ? ನೀನ್ ಅಲೆಡವ್ವ. ಪ್ರಕೃತಿ ಅಂದ್ರೆ ಸುತ್ತಮುತ್ತಲಿರೋ ಪರಿಸರ ಮಗ, ಅದನ್ನ ಉಳಿಸ್ಬೇಕು. ಹೌದು, ಏನ್ ಇಷ್ಟು ಟಿಪ್ ಟಾಪ್ ರೆಡಿ ಆಗಿದೆ? ಎಲ್ಲಿಗೆ ಹೋಗ್ತಿದ್ಯಾ? ಹುಡುಗಿ ನೋಡಕ್ಕೆ. ಅದ್ ಸರಿ, ಯಾಕೆ ಟೆನ್ಷನ್ ಆಗಿದ್ಯಾ? ಅದು ಎಲ್ಲದ್ರಲ್ಲೂ ಔಟ್ ಆಫ್ ಔಟ್ ತೆಗಿತಿದ್ನಲ್ಲ, ಇದರಲ್ಲಿ ನಾನು ಫೇಲ್ ಆಗ್ತಿದ್ದೀನಿ ಅಂತ ಭಯ ಆಗ್ತಿದೆ ಮಗ. ಟೆನ್ಷನ್ ಮಾಡ್ಕೋಬೇಡ, ಬಾ ನನ್ನ ಜೊತೆ ಹೋಗೋಣ. ಬಾ ಹತ್ತು. ಸರಿ. ಇನ್ನು ಎಷ್ಟು ದೂರನೋ? ಅವಾಗಿಂದ ಇಲ್ಲೇ ಇಲ್ಲೇ ಅಂತ ಹೇಳ್ತಾನೆ ಇದ್ಯಾ. ಬಂದ್ಬಿಡ್ತು ಮಗ. ಎಲ್ಲೋ? ಇಲ್ಲೇ ಮುಂದೆ. ಇದಾ? ಇಲ್ಲೇ ಮುಂದೆ. ಏನೋ ಹುಡುಗಿ ನೋಡಕ್ ಹೋಗೋಣ ಅಂತೇಳಿ ಯಾವ್ದೋ ಕ್ಲಬ್ಬಿಗೆ ಕರ್ಕೊಂಡ್ ಬಂದಿದ್ಯಾ? ಹುಡುಗಿ ಇಲ್ಲೇ ಇರೋದು ಮಗ, ಲೊಕೇಶನ್ ಕೂಡ ಇಲ್ಲೇ ತೋರಿಸ್ತಿದೆ. ನಿಮ್ ಹುಡುಗಿ ಇದೇ ಕ್ಲಬ್ ಅಲ್ಲ ಕೆಲಸ ಮಾಡೋದು? ಇಲ್ಲ, ಕ್ಲಬ್ ಓನರು. ನಡಿ ನಡಿ. ಲೋ, ಎಲ್ಲೋ ನಿನ್ ಹುಡುಗಿ? ನಮ್ಮ ಹುಡುಗಿ ಕಂಡೀಷನ್ ಸೂಪರ್ ಹಿಟ್ಟು, ಅಟಿಟ್ಯೂಡ್ ನೋಡಿ ಬ್ರೇ ಫುಲ್ ಜೆಟ್ಟು. ಇವಳ ಮುಂದೆ ಬಾಯ್ಸ್ ಎಲ್ಲ ಸೈಲೆಂಟು, ಹಾರ್ಟ್ ಬೀಟ್ ಆಗೋದು ವೈಲೆಂಟ್. ಅಲ್ಲಿದ್ದಾಳೆ ನೋಡ್ ಮಗ. ನಕ್ಷತ್ರ ಅಂತ ಹೆಸರಿದೆ, ಶೈನ್ ಸ್ಟಾರು. ಎಂಟ್ರಿ ಕೊಡ್ತಾಳೆ ಫುಲ್ ಆನ್ ಫೈರ್. ಸ್ಟೈಗೆ ಮ್ಯಾಚ್ ಇಲ್ಲ ಸಿಟಿ ಹೋಲು. ಏನ ನಿನ್ ಹುಡುಗಿ ಡ್ರಿಂಕ್ಸ್ ಸ್ಮೋಕ್ ಎಲ್ಲ ಮಾಡ್ತಾಳ? ಇವಳ ವೈಬು ಟೋಟಲಿ ಗೋಲು. ಎಂಜಾಯ್ ಮಾಡೋದು ಇವಳ ಲೈಫು. ಔಟ್ ಆಫ್ ಔಟ್ ಅಂತ ಫಿಕ್ಸ್ ಆಗಿದ್ದೀನಿ. ಏನೋ ಒಂದು ಮ್ಯಾನೇಜ್ ಮಾಡೋಣ. ಮಾಡಿದ್ರೆ ಮಾಡ್ಲಿ ಬಿಡು ಮಗ, ನಾನಂತೂ ಡ್ರಿಂಕ್ಸ್ ಮಾಡಲ್ಲ, ಅವಳಾದ್ರೂ ಮಾಡ್ಲಿ. ಎಲ್ಲೈತಪ್ಪ ನಿಮ್ ಪ್ರಕೃತಿ? ನೀನ್ ನೋಡಿದ್ರೆ ಉಳಿಸ್ತೀಯ, ಅವಳು ಉರಿಸ್ತಾವಳೆ. ಅಲ್ಲೋಡೆ, ಯಾರೋ ನಮ್ ಕಡೆನ ಕೈ ತೋರಿಸ್ತಾ ಇದ್ದಾರೆ. ಅವಳು ನೋಡ್ರೆ ಈ ಪಟ್ಟೆ ಹೊಗೆ ಬಿಡ್ತಾಳೆ, ಅದೇ ಹೊಗೆಲಿ ನೀನು ಹೊಗೆ ಹಾಕ್ಸ್ಕೊಳ್ಳೋ ತರ ಇದೆಯಾ. ಸರಿ ಸರಿ, ನೀವಿಬ್ರು ಮೇಡ್ ಫಾರ್ ಈಚ್ ಅದರ್. ಬಾ. ಹೇ, ಅವನೇ ಕಣೆ ನನ್ನ ನೋಡಕ್ ಬಂದಿರೋ ಗಂಡು. ಬಾ. ಹಾಯ್. ಹಾಯ್. ಯು ಆರ್ ಲುಕಿಂಗ್ ಗುಡ್. ಯು ಆರ್ ಲುಕಿಂಗ್ ಗುಡ್. ಔಟ್ ಆಫ್ ಔಟ್, 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 ಔಟ್ ಆಫ್
ಹೆಂಗೆ ಹೆಂಗೆ ಯು ಆರ್ ಆಲ್ಸೋ ಲುಕಿಂಗ್ ಗುಡ್.
ಥ್ಯಾಂಕ್ ಯು. ಬೈದವೆ ನನ್ನ ಹೆಸರು ನಕ್ಷತ್ರ. ನಾನ್ ಹುಟ್ಟಿದ್ದು ಬೆಂಗಳೂರು. ಹಾ ಗೊತ್ತು ಗೊತ್ತು ಗೊತ್ತು. ಒಂದೇ ನಿಮಿಷ. ನಿಮ್ಮ ಹೆಸರು ನಕ್ಷತ್ರ. ನಿಮ್ಮ ಡೇಟ್ ಆಫ್ ಬರ್ತು 10/2/2003. ನಿಮ್ಮ ರಾಶಿ ರುಚಿಕ ರಾಶಿ. ನಕ್ಷತ್ರ ಜ್ಯೇಷ್ಠ ನಕ್ಷತ್ರ. ಇಬ್ರಿಗೂ ಗುರುಬಲ ತುಂಬ ಸ್ಟ್ರಾಂಗ್ ಆಗಿದೆ. ನಮ್ಮಿಬ್ರು ಜಾತಕ 100% ಓಕೆ. ನಾವಿಬ್ರು ಮದುವೆ ಆದರೆ 4 ಮಕ್ಕಳು. ಹಲೋ ಮಿಸ್ಟರ್, ಸಮಾಧಾನ. ಬೈದವೆ ನಿಮ್ಮ ಹೆಸರೇನಂದ್ರಿ? ನನ್ನ ಹೆಸರ ರಾಘವೇಂದ್ರ ಬುದ್ಧಿವರ್ಧನ್ ಅಂತ. ಏನ್ ಇಷ್ಟುದ್ದ ಇದೆ? ಅಯ್ಯೋ, ಇವರು ನನ್ನ ಅಪಾರ್ಥ ಮಾಡ್ಕೊಂಡ್ಬಿಟ್ರಲ್ಲ. ಐ ಮೀನ್ ನಿಮ್ಮ ಹೆಸರೇನ್ ಇಷ್ಟುದ್ದ ಇದೆ ಅಂದೆ. ನಾನು ಶಾರ್ಟ್ ಅಂಡ್ ಸ್ವೀಟ್ ಆಗಿ ರಾಘು ಅಂತ ಕರಿತೀನಿ. ಬೇಡ 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 ಬೇಡ, ರಾಘವೇಂದ್ರ ಬುದ್ಧಿವರ್ಧನ್ ಅಂತನೇ ಕರೀರಿ. ನಮ್ಮ ಅಪ್ಪ ಅಮ್ಮ ಅವಾಗಲೇ 50,000 ಖರ್ಚು ಮಾಡಿಬಿಟ್ಟು ನಾಮಕರಣ ಮಾಡಿದ್ದಾರೆ. ಈಗ ಲೆಕ್ಕ ಹಾಕಿದ್ರೆ 5 ಲಕ್ಷ ಆಗೋದು. ಆ ದುಡ್ಡೆಲ್ಲ ವೇಸ್ಟ್ ಆಗಲ್ವಾ? ಓಕೆ ಮಿಸ್ಟರ್ ರಾಘವೇಂದ್ರ ಬುದ್ಧಿವರ್ಧನ್ ಅವರೇ, ನೀವು ನನ್ನ ಮದ್ವೆ ಆಗ್ಬೇಕು ಅಂದ್ರೆ ನಂದು ಕೆಲವು ಕಂಡೀಷನ್ಸ್ ಇದೆ. ಅದನ್ನ ಕೇಳಕ್ ನೀವ್ ರೆಡಿನಾ? ಹಾ ಹೇಳಿ ಹೇಳಿ ಹೇಳಿ. ಕಂಡೀಷನ್ ನಂಬರ್ 1, ನಾನೊಂಥರ ಪಬ್ಲಿಕ್ ಫಿಗರ್. ನನ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಜನ ಫಾಲೋವರ್ಸ್ ಇದ್ದಾರೆ. ಹಾಗಂತ ನೀವು ನನ್ನ ಇನ್ಸ್ಟಾ ಐಡಿ ಆಗ್ಲಿ FB ಐಡಿ ಆಗ್ಲಿ ಕೇಳೋ ಹಾಗಿಲ್ಲ. ಹೇಗಿದ್ರು ಮದ್ವೆ ಆಗಿದೆ ಅಂತ ಇವಳು ಯಾರ ಜೊತೆ ಚಾಟ್ ಮಾಡ್ತಿದ್ದಾಳೆ ಅಂತ ಸ್ಪೈ ಕೂಡ ಮಾಡೋ ಹಾಗಿಲ್ಲ. ಕಂಡೀಷನ್ ನಂಬರ್ 2, ನನ್ಗೆ ನಿಮ್ ಮನೇಲಿ ನಿಮ್ ಅಪ್ಪ ಅಮ್ಮಂಗಾಗ್ಲಿ ನಿಮ್ ಅಕ್ಕ ತಂಗಿರ್ಗೆಲ್ಲ ರೆಸ್ಪೆಕ್ಟ್ ಕೊಡಕ್ಕಂತೂ ಬಿಲ್ಕುಲ್ ಆಗಲ್ಲ. ಅವ್ರ ಸೇವೆ ಮಾಡ್ಕೊಂಡಿರೋ ಅಂದ್ರೆ ಅದೂ ಆಗಲ್ಲ. ನಾನು ಯಾರಿಗೂ ಕೇರ್ ಮಾಡಲ್ಲ, ಇನ್ಕ್ಲೂಡಿಂಗ್ ಯು ಆಲ್ಸೋ. ಕಂಡೀಷನ್ ನಂಬರ್ 3, ನಾನು ಮನೆಗೆ ಯಾವಾಗ ಬೇಕಾದ್ರೂ ಬರ್ತೀನಿ, ಎಷ್ಟೊತ್ತಿಗೆ ಬೇಕಾದ್ರೂ ಹೋಗ್ತೀನಿ. ಯಾಕೆ ಏನು ಅಂತೆಲ್ಲ ನೀವು ಕೇಳೋ ಹಾಗಿಲ್ಲ. ಅಂಡ್ ಮನೆ ಅಂದ್ಮೇಲೆ ಫ್ರೆಂಡ್ಸು ಬರ್ತಾ ಇರ್ತಾರೆ ಹೋಗ್ತಾ ಇರ್ತಾರೆ. ಅದರಲ್ಲಿ ಗರ್ಲ್ಸ್ ಅಂಡ್ ಬಾಯ್ಸ್ ಕೂಡ ಇನ್ಕ್ಲೂಡ್ ಆಗಿರ್ತಾರೆ. ಇವ್ರು ಯಾರು ಅವ್ರು ಯಾರು ಅಂತೆಲ್ಲ ನನ್ನ ಪ್ರಶ್ನೆ ಕೇಳಬಾರ್ದು. ಕಂಡೀಷನ್ ನಂಬರ್ 4, ಪಬ್ಲಿಕ್ ಪ್ಲೇಸಲ್ಲಿ ಹೇಗಿದ್ರು ಮದ್ವೆ ಆಗಿದ್ದೀನಲ್ಲ ಅಂತ ಏಕವಚನದಲ್ಲಿ ನೀವ್ ನನ್ನ ಮಾತಾಡ್ಸೋ ಹಾಗಿಲ್ಲ. ನಂಬರ್ 5, ಮನೆ ಕೆಲಸ ಅಡ್ಗೆ ಕೆಲಸ ಇವೆಲ್ಲ ನನ್ನ ಕೈಯಲ್ಲಿ ಮಾಡೋದಕ್ಕೆ ಬಿಲ್ಕುಲ್ ಆಗಲ್ಲ. ಅಂಡ್ ಮಗು ಮಾಡ್ಕೊ ಅಂದ್ರೆ ಅದೂ ಆಗೋದಿಲ್ಲ. ಮಗು ಮಾಡ್ಕೊಂಡು ನನ್ ಫಿಗರ್ನೆಲ್ಲ ಹಾಳು ಮಾಡ್ಕೊಳ್ಳೋದಕ್ಕೆ ನನ್ಗಿಷ್ಟ ಇಲ್ಲ. ಕಂಡೀಷನ್ ನಂಬರ್ 6, ಇದೇ ಲಾಸ್ಟ್ ಫೈನಲ್ ಅಂಡ್ ವೆರಿ ಇಂಪಾರ್ಟೆಂಟ್. ಅಕಸ್ಮಾತ್ ನಿನ್ಗೇನಾದ್ರೂ ಆದ್ರೆ ನಾನ್ ಅಳಲ್ಲ, ನನ್ಗೇನಾದ್ರೂ ಆದ್ರೆ ನೀನು ಅಳ್ಬೇಡ. ಇನ್ ಕೇಸ್ ನೀನೇನಾದ್ರೂ ಸತ್ತೋದ್ರೆ ಬಿಳಿ ಸೀರೆ ಎಲ್ಲ ಹುಟ್ಕೊಂಡು ಅಳ್ತಾ ಕೂತ್ಕೊಳ್ಳೋ ಹುಡುಗಿ ಅಂತೂ ನಾನಲ್ಲ. ನನ್ಗೆ ಯಾರು ಇಷ್ಟ ಆಗ್ತಾರೋ ಆ ಹುಡುಗನ್ ಜೊತೆ ಮದ್ವೆ ಆಗಿ ಹೋಗ್ತಾ ಇರ್ತೀನಿ. ಒಂದ್ ನಿಮಿಷಕ್ಕೆ ಮುಂಚೆ ಈ ಬಾಟ್ಲಿ ಇತ್ತ, ಈಗ ಹೊಡೆದೋಯ್ತು. ಅಷ್ಟೇ ನಮ್ ಜೀವನ. ಯಾಕೆ ಒಬ್ರಿಗೊಬ್ರು ಮುಖ ನೋಡ್ಕೊತಾ ಇದ್ದೀರಾ? ನಾನು ಹೇಳಿದ್ರಲ್ಲಿ ಏನಾದ್ರು ತಪ್ಪಿದ್ಯಾ? ನೋನೋ, ನೀನು ಈಗಲೇ ಡಿಸಿಷನ್ ಹೇಳ್ಬೇಕು ಅಂತೇನಿಲ್ಲ. 5 ಮಿನಿಟ್ಸ್ ಎಕ್ಸ್ಟ್ರಾ ಟೈಮ್ ತಗೊಂಡು ಹೇಳು. ಅಷ್ಟ್ರೊಳಗೆ ನಿನ್ಗೆ ಒಂದು ಮಾಕ್ಟೇಲ್ ಆರ್ಡರ್ ಮಾಡ್ತೀನಿ. ಎಕ್ಸ್ಕ್ಯೂಸ್ ಮೀ. ನೀವು ಹಾಕಿರೋ ಕಂಡೀಷನ್ಸು ನಮ್ಮೊಂದ್ಗಿಂತ ನನಗೆ ತುಂಬ ಸೆಟ್ ಆಗ್ತಾ ಇದೆ. ಇನ್ಫ್ಯಾಕ್ಟ್ ಹೇಳ್ಬೇಕು ಅಂದರೆ ನಿಮ್ಗಿಂತ ಬೆಟರ್ ಕಂಡೀಷನ್ಸ್ ನನ್ನ ಹತ್ರ ಇದೆ. ನಿನ್ನ ಥರ ಅತ್ತೆ ಮಾವ ಅಳಿಯನ್ಗೆ ರೆಸ್ಪೆಕ್ಟ್ ಕೊಡೋಕ್ಕೆ ನನಗೆ ಬರಲ್ಲ. ನನ್ನ ಪೇರೆಂಟ್ಸ್ಗೆ ನೀನು ರೆಸ್ಪೆಕ್ಟ್ ಕೊಡಬೇಡ, ನಿನ್ನ ಪೇರೆಂಟ್ಸ್ಗೆ ನಾನು ರೆಸ್ಪೆಕ್ಟ್ ಕೊಡಲ್ಲ. ನಿನ್ನ ಬದುಕು ನಿನಗೆ, ನನ್ನ ಬದುಕು ನನಗೆ. ನಂಬರ್ 2, ಐ ಆಮ್ ಆಲ್ಸೋ ಪಬ್ಲಿಕ್ ಫಿಗರ್. ನಾನು ಇನ್ಸ್ಟಾ ಐಡಿ ಆಗಲಿ ಫೇಸ್ಬುಕ್ ಐಡಿ ಆಗಲಿ ನೀನು ಕೇಳಬೇಡ, ನಾನು ಕೇಳಲ್ಲ. ನಿನಗಿಷ್ಟ ಬಂದಿರೋರ ಜೊತೆ ನೀನು ಚಾಟ್ ಮಾಡು, ನನಗಿಷ್ಟ ಬಂದಿರೋ ಜೊತೆ ನಾನು ಚಾಟ್ ಮಾಡ್ತೀನಿ. ಆ್ಯಂಡ್ ನಂಬರ್ 3, ಮದುವೆ ಆದಮೇಲೆ ಇಬ್ಬರು ಒಟ್ಟಿಗೆ ಇರಬೇಕು ಅಂತ ಅಂದ್ಕೊಂಡ್ರೆ ನೀ 30 ಲಕ್ಷ ತಗೊಂಬ, ನಾನು 30 ಲಕ್ಷ ತಗೊಂಬರ್ತೀನಿ. ಇಬ್ಬರು ಮನೆ ಮಾಡಿಕೊಂಡು ಆರಾಮಾಗಿರೋಣ. ಇಲ್ಲ ತಿಂಗ್ಳಿಗೆ 20,000 ನೀನು ಕೊಡು, ಇನ್ನು 20,000 ನಾನು ಕೊಡ್ತೀನಿ. ಇಬ್ಬರು ರೆಂಟ್ ಶೇರ್ ಮಾಡೋಣ. ಇನ್ನೂ ಗರ್ಲ್ ಫ್ರೆಂಡ್ಸ್ ಬಾಯ್ ಫ್ರೆಂಡ್ಸ್ ಅಂತೀಯಾ? ನಿನ್ನ ಬಾಯ್ ಫ್ರೆಂಡ್ ಜೊತೆ ನೀನು ತಿರ್ಗಾಡು, ನನ್ನ ಗರ್ಲ್ ಫ್ರೆಂಡ್ ಜೊತೆ ನಾನು ತಿರ್ಗಾಡ್ತೀನಿ. ಆದರೆ ಪೇರೆಂಟ್ಸ್ ಮುಂದೆ ಮಾತ್ರ ನಾವಿಬ್ಬರು ಗಂಡ ಹೆಂಡತಿ ಥರ ಇರೋಣ. ಆ್ಯಂಡ್ ಕಂಡೀಷನ್ ನಂಬರ್ 5,
ನೆಕ್ಸ್ಟ್ ಪಬ್ಲಿಕ್ ಪ್ಲೇಸಲ್ಲಿ ನಿನ್ನ ಏಕವಚನದಲ್ಲಿ ಕರಿಬಾರ್ದು ಅಲ್ವಾ? ನೀನು ನನ್ನ ಹೆಂಡತಿ ಅನ್ನೋದೇ ಮರ್ತೋಗ್ತೀನಿ. ನಿನ್ಗಿಷ್ಟ ಆಗೋ ಹುಡುಗಂಗೆ ನೀನು ಲೈನ್ ಹಾಕು, ನನಗಿಷ್ಟ ಆಗೋ ಹುಡುಗಿಗೆ ನಾನು ಲೈನ್ ಹಾಕ್ತೀನಿ. ಏನಂತೀಯ? ಇಷ್ಟೆಲ್ಲ ಹೇಳಿದ್ಮೇಲೆ ನಿನ್ಗೆ ಆಲ್ರೆಡಿ ಅರ್ಥ ಆಗಿರುತ್ತೆ ನಿನ್ನ ಬಗ್ಗೆ ನಾನು ಕೇರ್ ಮಾಡಲ್ಲ, ನನ್ನ ಬಗ್ಗೆ ನೀನು ಕೇರ್ ಮಾಡಲ್ಲ ಅಂತ. ಒಂದು ವೇಳೆ ನೀನು ಸತ್ತರೆ ನಾನು ಅಳಲ್ಲ, ನೋವು ಪಡಲ್ಲ. ನಾನು ಇನ್ನೊಂದು ಮದುವೆ ಆಗಿ ಆರಾಮಾಗಿ ಅವಳ ಜೊತೆ ಜೀವನ ಕಳಿತೀನಿ. ಇಷ್ಟೆಲ್ಲ ಕಂಡೀಷನ್ಸ್ ನಿನಗೆಲ್ಲ ಓಕೆ ಆದರೆ ಇವಾಗಲೇ ಮದುವೆ ಆಗೋಣ. ಇವಾಗಲೇ ಅಂದರೆ ಇವಾಗಲೇ ಅಲ್ಲ, 5 ನಿಮಿಷ ಟೈಮ್ ತಗೋ. ಅಷ್ಟರಲ್ಲಿ ಒಂದು ಕಾಕ್ಟೇಲ್ ಆರ್ಡರ್ ಮಾಡ್ತೀನಿ. ವೇಟರ್, ನನ್ ಮಗನ್ ನನ್ ನೆಕ್ಕಡ ಬಾರೆ. ಎಕ್ಸ್ಕ್ಯೂಸ್ ಮೀ, ಏನ್ ಮುಖ ನೋಡ್ತಾ ಇದ್ದೀರಾ? ಈಕ್ವಾಲಿಟಿ ರೈಟ್, ಜಸ್ಟ್ ಪೇ. ನಮ್ಮ ರಾಧವೆಂದ ಬುದ್ಧಿವರ್ಧನ್ ಎಂಟ್ರಿ, ಹೆಸರು ದೊಡ್ಡದು ಬ್ರೈನ್ ಲಿಟಲ್ ಎಂಟಿ ಪನ್. ತಗೋ ಬಾರೆ. ಆ್ಯಕ್ಚುಲಿ ನೀವು ಹೇಳಿದ ಕಂಡೀಷನ್ ನನಗೆ ಓಕೆ. ನೀವು ಓಕೆ ಅಂದರೆ ನಾವಿಬ್ರು ಮದುವೆ ಆಗನ್ವಾ? ನಿನ್ಗಾದ್ರೆ ಬೇರೆನೇ ಕಂಡೀಷನ್ಸ್ ಇದೆ ಚಿನ್ನ, ಹೇಳ? ಏ ಚಿನ್ನ, ಅವಳಾದ್ರೂ ಅಷ್ಟೆಲ್ಲ ಕಂಡೀಷನ್ಸ್ ಎಲ್ಲ ಕೇಳಿದ್ಲು, ಇವಳು ಅದನ್ನು ಕೇಳಿಲ್ಲ. ಕೌಸಲ್ಯ, ಸುಪ್ರಜಾ, ರಾಮ, ಪೂರ್ವ, ಸಂಧ್ಯಾ. ಅಯ್ಯೋ, ಎಡಗಡೆಯಿಂದ ಹೂ ಬಿದ್ಬಿಡ್ತಲ್ಲ. ಇವನು ಹೋಗಿದ ಕೆಲಸ ಏನಾಯ್ತು ಅಂತ ಮೊದಲು ಕೇಳಬೇಕು. ಲೋ ಮಗ್ನೆ, ಯಾವಾಗ್ಲೂ ನೀನು ಔಟ್ ಆಫ್ ಔಟ್ ತೆಗಿತೀಯ. ಈಗ ಈ ಹುಡ್ಗಿ ವಿಷಯದಲ್ಲೂ ಔಟ್ ಆಫ್ ಔಟ್ ಅಂತ ನಾ ತಿಳ್ಕೊಂಡಿದ್ದೀನಿ. ಆದಷ್ಟು ಬೇಗ ಆ ಹುಡ್ಗಿನ ಮನೆ ಕರ್ಕೊಂಡ್ ಬರೋ, ಆರತಿ ತಟ್ಟೆ ರೆಡಿ ಮಾಡಿ ಇಟ್ಕೊಂಡಿರ್ತೀನಿ. ಅಮ್ಮ, ಈ ಸಲ ನಾನು ಔಟ್ ಆಫ್ ಔಟ್ ತೆಗಿಲಿಲ್ಲ, ಔಟ್ ಆಗ್ಬಿಟ್ಟೆ. ಅಂದ್ರೆ ಅಲ್ಲೋ ಹೋಗೇನೆ, ಇಲ್ಲೂ ಹೋಗೆ.